ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ವಿಘ್ನೇಶ್ವರನಿಗೆ ಇಂದು ಪಂಚಾಮೃತ ಅಭಿಷೇಕ, ಅರ್ಚನೆ, ಅಲಂಕಾರ, ಮಹಾಮಂಗಳಾರತಿ, ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು. ಅರ್ಚಕರಾದ ಅನಂತ್ ಭಟ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನಿಗೆ ಪ್ರತಿದಿನ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಅರ್ಚನೆ, ಮಹಾಮಂಗಳಾರತಿ, ವಿಶೇಷ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ನಡೆಯುತ್ತಿದೆ ಎಂದರು. पर्याभ्यामन्तरायाय सर्वस्योऽभिराष्टमुत्तमाद्भवति सर्वस्याद्यै सर्वस्यरिद्यै सर्वमेव तेनाप्नोति सर्वं जयति. ಮುದಾಕರಾತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದರಾವತಂ ಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಬದೈತ್ಯಕಂ ನತಾಶು ಭಾಷು ನಾಶಕಂ ನಮಾಮಿತಂ ವಿನಾಯಕಂ. ಎಲ್ರಿಗೂ ನಮಸ್ಕಾರ. ಗಣಪತಿ ಶ್ರೀ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಮಹಾಗಣಪತಿಯ ಕೈಂಕರ್ಯವು ಕೂಡ ನಡೆಯಲಿದ್ದು, ಪ್ರತಿದಿನ ಬೆಳಗ್ಗೆ ಶ್ರೀ ನಾಟ್ಯ ಗಣಪತಿಗೆ ಫಲ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾಗಿ ಅರ್ಚನೆ, ಅಲಂಕಾರ, ಪೂಜಾ ಕೈಂಕರ್ಯಗಳು ನಡೆಯಲಿದ್ದು, ಹಾಗೆ ವಿಶೇಷವಾಗಿ ಪ್ರತಿ ದಿನದಂತೆ ಇವತ್ತು ಕೂಡ ಆ ಭಗವಂತನಿಗೆ ಫಲ ಪಂಚಾಮೃತ ಅಭಿಷೇಕ ನಡೆಯಲಿದ್ದು, ಭಕ್ತಾದಿಗಳು ಮತ್ತು ಚಿಕ್ಕಮಗಳೂರಿನ ಸಮಸ್ತ ಜನತೆ ಈ ಭಗವತ್ ಕೈಂಕರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಮಹಾಗಣಪತಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ಸವಿನಯ ಪ್ರಾರ್ಥನೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೇಶವಮೂರ್ತಿಯವರು ಮಾತನಾಡಿ, ಗಣೇಶೋತ್ಸವದ ಪ್ರಯುಕ್ತ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು. ಪ್ರತಿದಿನ ಹರಿಕತೆ, ಶಾಸ್ತ್ರೀಯ ಸಂಗೀತ, ನೃತ್ಯ ಹಾಗೂ ಆರ್ಕೆಸ್ಟ್ರಾ, ಜಾನಪದ ಗೀತೆ, ಮ್ಯೂಸಿಕ್, ಈ ಥರದ ಮಹಿಳಾ ತಂಡದಿಂದ ಯಕ್ಷಗಾನ, ಈ ಥರದ ಅನೇಕ ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾವಿದರಿಗೆ ಪ್ರೋತ್ಸಾಹ ನೀಡಲು ಸ್ಥಳೀಯವಾಗಿಯೇ ಹೆಚ್ಚು ಕಲಾವಿದರನ್ನು ಬಳಸಿಕೊಂಡು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಕಡಿಮೆ ಮಾಡಿ 21 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು 22ನೇ ದಿನ ಅಂದರೆ ಸೆಪ್ಟೆಂಬರ್ 17ನೇ ತಾರೀಕು ಬುಧವಾರ ಬೆಳಗ್ಗೆ ಶ್ರೀ ಅವರನ್ನು ಅಲಂಕೃತ ವಾಹನದಲ್ಲಿ ಕುಳ್ಳರಿಸಿ ಕೋಟೆ, ಕಣದಾಳ್, ಹಾಗೆ ಬೇಲೂರು ರಸ್ತೆ, MG ರಸ್ತೆ ಮುಖಾಂತರ ಹಾಗೆ ರತ್ನಗಿರಿ ರಸ್ತೆ, KEB ಸರ್ಕಲ್, ಬಸವನಹಳ್ಳಿ ಮುಖ್ಯ ರಸ್ತೆ ಹಾಗೂ ಹನುಮಂತಪ್ಪ ಸರ್ಕಲ್ಗೆ ಬಂದು KM ರಸ್ತೆಯ ಮುಖಾಂತರ ಶ್ರೀ ಅವರನ್ನು ಬಸವನಹಳ್ಳಿ ಕೆರೆಯಲ್ಲಿ ಸಂಜೆ ರಾತ್ರಿ ವಿಸರ್ಜನೆ ಮಾಡಲಾಗುವುದು. ನಮ್ಮ ಈ ಗಣೇಶೋತ್ಸವ ಸುಮಾರು 1936ನೇ ಇಸವಿಯಿಂದ ಪ್ರಾರಂಭವಾಗಿದ್ದು, ಈ ಬಾರಿ 89ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಿದ್ದೇವೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಸಮಿತಿಗೆ ಸಾರ್ವಜನಿಕರು, ಭಕ್ತಾದಿಗಳು ಹೆಚ್ಚಿನ ಸಹಕಾರವನ್ನು ನೀಡಿರ್ತಾರೆ. ಮೊದಲು ಇದು ನೆಹರು ರಸ್ತೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು, ತದನಂತರ ಸೆಟ್ಟರ ಬೀದಿಗೆ ಸ್ಥಳಾಂತರಗೊಂಡು, ತದನಂತರ ಆಜಾದ್ ಪಾರ್ಕಿಗೆ ಸ್ಥಳಾಂತರಗೊಂಡು ಸುಮಾರು ವರ್ಷಗಳ ಕಾಲ ಆಜಾದ್ ಪಾರ್ಕ್ನಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಂಥ ಗಣೇಶೋತ್ಸವ
ಕಾನೂನು ತೊಡಕುಗಳಿಂದ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣಕ್ಕೆ ಸ್ಥಳಾಂತರಗೊಂಡು ಇಲ್ಲಿ ಪೂರ್ತಿ ಸ್ಥಿರ ನೆಲೆಯನ್ನು ಕಂಡಿದ್ದಾನೆ ಗಣೇಶ. ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಕೂಡ ಭಕ್ತಾದಿಗಳು ತಮ್ಮ ತನು ಮನ ಧನ ಸಹಕಾರದೊಂದಿಗೆ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಹಕಾರವನ್ನು ನೀಡಿ ಗಣೇಶೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಬೇಕೆಂದು ಸಹಕರಿಸಬೇಕೆಂದು ಕೇಳಿಕೊಳ್ತೇನೆ.